ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಚೆನ್ನಿಗ ಸಂಗೀತೋತ್ಸವ ಭಾನುವಾರ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಉಪದೇಶ ಮಾಡುವ ನಾವು ಉಪದೇಶ ಮಾಡಿದ ರೀತಿಯಲ್ಲೇ ನಡೆದುಕೊಂಡರೆ ಮಾತ್ರ ನಮ್ಮನ್ನು ಮುಂದಿನ ಪೀಳಿಗೆ ಅನುಸರಿಸುತ್ತಾರೆ, ಇಲ್ಲವಾದರೆ ತಿರಸ್ಕರಿಸುತ್ತಾರೆ ಎಂದು ಟಿ.ಎನ್. ಶಿವಕುಮಾರ್ ಹೇಳಿದರು. ಚೆನ್ನಿಗ ತೋಟ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಶ್ರೀ ಚೆನ್ನಿಗ ಕಲಾ ಕೇಂದ್ರದಿಂದ ಇಲ್ಲಿನ ಅಜಿಸಭಾವನದಲ್ಲಿ ಏರ್ಪಡಿಸಿದ ಚೆನ್ನಿಗ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಕಲಿಸುವ ಪ್ರತಿಯೊಬ್ಬರು ತಮ್ಮ ನಡೆ ನುಡಿಯು ಕುರಿತು ಅರಿತು ಉಪದೇಶ ನೀಡಬೇಕು. ಮಾಡುವ ಉಪದೇಶ ಒಂದಾದರೆ ನಡೆ ನುಡಿ ಮತ್ತೊಂದಾದರೆ ಖಂಡಿತ ಆ ಉಪದೇಶಕ್ಕೆ ಅರ್ಥವಿಲ್ಲ ಎಂದು ಹೇಳಿದರು. ಇದಕ್ಕೂ ಮೊದಲು ಕಾರ್ಯಕ್ರಮವನ್ನು ಕೆಸಿ ಎಂಜಿನಿಯರ್ ವರ್ಕ್ಸ್ ಮಾಲೀಕ ಕೆಪಿ ನವೀನ್ ಕುಮಾರ್ ಉದ್ಘಾಟಿಸಿದರು. ಚೆನ್ನಿಗ ಸಂಸ್ಥೆ ಮುಖ್ಯಸ್ಥ ಮಾಧವ್ ಭಟ್ ಅಧ್ಯಕ್ಷತೆ ವಹಿಸಿ ಸಂಸ್ಥೆಯ ಕುರಿತು ಮಾತನಾಡಿದರು. ಅಶೋಕ್ ಜೈನ್, ರೇಖಾ ಮಾಧವ್ ಭಟ್, ಭಾವನಾ ಅಡಿಗ ಮತ್ತಿತರರು ಹಾಜರಿದ್ದರು. ನಂತರ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗಾಯನ ವಾದನ, ವಿದ್ವಾನ್ ಶಶಾಂಕ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ, ರಕ್ಷಿತಾ ರಮೇಶ್ ಬೆಂಗಳೂರು ಅವರಿಂದ ವೀಣಾ ವಾದನ ಹಾಗೂ ವಿದ್ವಾನ್ ಮಾಧವ್ ಭಟ್ ಚೆನ್ನಿಗ ಮತ್ತು ವೃಂದದಿಂದ ಹಾಡುಗಾರಿಕೆ ಹಾಗೂ ಮುಖ ವೇಣುವಾದನ ಕಾರ್ಯಕ್ರಮ ನೆರವೇರಿತು. ಮಾತಾಡಲಿಕ್ಕೆ ವಿನಃ ಮಾತೇ ಸಾಧನೆ ಆಗಬಾರದು ಅಂತ ಹೇಳಿ ಅದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ನಮ್ಮ ಮಾಧವ್ ಭಟ್ ಸರ್ ಅವರು. ಮಾತು ಕಡಿಮೆ ಕೆಲಸ ಜಾಸ್ತಿ ಎಂಬ ತತ್ವವನ್ನು ಪಾಲಿಸುವಂತಹ ಶ್ರೀಯುತರು ಮಿತಭಾಷೆಗಳು, ನೇರ ನಡೆನುಡಿ, ಶಿಸ್ತು, ಸಮಯ ಪಾಲನೆ. ಒಂದು ಸಮಯ ಪಾಲನೆಗೆ ಎಷ್ಟೊಂದು ಉದಾಹರಣೆ ಅಂತಂದ್ರೆ 3:45 ನೀವು ಇರಬೇಕು ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಹಾಕಿದ್ರೆ ಕರೆಕ್ಟಾಗಿ ಅದೇ ಸಮಯಕ್ಕೆ. ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ, ಎಷ್ಟೊತ್ತಿಗೆ ಹೇಳೋದು ಎಷ್ಟೊತ್ತಿಗೆ ಬರೋದು, ಈ ತರ ಆಗುವಂಥದ್ದಲ್ಲ. ನಾವು ಉಪದೇಶ ಮಾಡಿದ್ರೆ ಸಾಲದು, ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳೋದಿಲ್ಲ. ನಮ್ಮ ಶಾಲೆಯಲ್ಲೂ ಕೂಡ ನಾವು ನೋಡ್ತೀವಿ, ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ವಿದ್ಯಾರ್ಥಿಗಳ ನಡೆನುಡಿ ಕೂಡ ಡಿಪೆಂಡ್ ಆಗಿರ್ತದೆ. ಅದಕ್ಕೂ ಕೂಡ ಶ್ರೇಷ್ಠ ಉದಾಹರಣೆ ನಮ್ಮ ಮಾಧವ್ ಭಟ್ ಸರ್ ಅವರು. ಹಾಗೆ ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಿ ಅವರನ್ನ ಉತ್ತಮ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅವರ ಈ ಸಂಗೀತೋತ್ಸವ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಲಿ. ಆಮೇಲೆ ಇವತ್ತು ಮಾಧವ್ ಭಟ್ ಸರ್ ಅಂದ ತಕ್ಷಣ ನೆನಪಾಗೋದು ಮುಖವೇಣು. ಸಾಮಾನ್ಯ ನಾವೆಲ್ಲೂ ಕೂಡ ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕಾರ್ಯಕ್ರಮಗಳು, ಬೇರೆ ಸಂಗೀತ ಇರ್ಬೋದು, ಬೇರೆ ವಾದ್ಯಗೋಷ್ಠಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ನಾವೆಲ್ಲ ಕೇಳ್ತಾ ಇರ್ತೀವಿ. ಅತ್ಯಂತ ಕಷ್ಟಕರ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಸಂಜೆ ಕೇಳಲಿಕ್ಕಿದ್ದೇವೆ. ಹಾಗೆ ಇಂತಹ ಕಾರ್ಯಕ್ರಮಗಳು ಹಲವಾರು ಕಡೆ ನಡೀಲಿ. ಅವರ ಕೀರ್ತಿ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲರೂ ಕೂಡ ಅವರನ್ನ ಕರೆಸಿ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ನಡೆಸಲಿ. ಅವರಿಗೂ ಕೂಡ ಭಗವಂತ ಅವ್ರ ಕುಟುಂಬದವರಿಗೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ನಡೆಸುವಂತ ಶಕ್ತಿಯನ್ನು ದಯಪಾಲಿಸಲಿ. ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೀವಿ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ಸಾಗರದಲ್ಲೂ ನಡೀಲಿ ಅಂತ ಹೇಳ ಕೇಂದ್ರವನ್ನು ನಡೆಸಿ ಅದನ್ನ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡ್ತಾ ನಾವು ಅದನ್ನು ಬೆಳೆಸ್ತಾ ಹೋಗೋದು ಅಷ್ಟು ಸುಲಭ ಕೆಲಸ ಅಲ್ಲ. ಮಕ್ಕಳನ್ನು ಪೋಷಕರು ನಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಇರ್ತೀವಿ. ನಮಗೆ ಪೋಷಕರೇ ಬೆನ್ನೆಲುಬು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಹಕಾರಿಯಾಗಿ ನಡೆಯುವಂಥದ್ದು ಪೋಷಕರೇ. ಈಗಾಗಲೇ ನಾವು 9 ವರ್ಷಗಳ ಕಾಲ ನಾವು ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ. ಮುಂದಿನ ಸಾಲಿನಲ್ಲಿ 10ನೇ ವರ್ಷದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅತಿ ಹೆಚ್ಚು ಬೇಕು. 2 ದಿವಸಗಳ ಒಂದು ಉತ್ಸವವನ್ನು ಮಾಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಕೀರ್ತಿಯನ್ನು ನಾವು ಹೆಚ್ಚಿಸಬೇಕಾಗಿದೆ. ಅದು ಈಗಾಗಲೇ ಇದೆ, ಕೀರ್ತಿ ಇದೆ, ಅದು ಇನ್ನೂ ಅದನ್ನು ನಾವು ಹೆಚ್ಚಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ತಮ್ಮೆಲ್ಲರ ಸಹಕಾರ ಬೇಕು. ಈ ದಿನದ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲರೂ ಚೆನ್ನಾಗಿ ಹಾಡಲಿ. ತಾವು ಬಂದಿರತಕ್ಕಂಥವ್ರು ಇನ್ನೂ ಹೆಚ್ಚು ಬರ್ತಕ್ಕಂಥದ್ದಾಗಲಿ, ಕಾರ್ಯಕ್ರಮಗಳಿಗಾಗಿ ಕೇಳ್ತಕ್ಕಂಥದ್ದಾಗಲಿ, ಮಕ್ಕಳು ಚೆನ್ನಾಗಿ ಹಾಡುವಂಥದ್ದಾಗಲಿ, ಮೊದಲನೇದಾಗಿ ಅದೇ ಮುಖ್ಯ ನಮಗೆ ಇರುವಂಥದ್ದು. ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಈ ಕಲಾ ಕೇಂದ್ರವನ್ನು ಪೋಷಣೆ ಮಾಡಬೇಕು ಅಂತ ಕೇಳ್ತಾ ವಂದಿಸ್ತಾ